ಇವತ್ತು ನಾವು ಹೋಗ್ತಿರೋ ಜಾಗ 99% ಜನಕ್ಕೆ ಗೊತ್ತಿರಲ್ಲ. ಯಾಕೆ ಅಂದರೆ ಇದೊಂದು ಬ್ರ್ಯಾಂಡ್ ನ್ಯೂ ರೆಸಾರ್ಟ್. ಇದು ಹೆಸರು ಉಸಿರು ರಿಟ್ರೀಟ್. ಈ ಸ್ಟೇ ನಮ್ಮ ಬೆಂಗಳೂರಿಂದ 45 to 50 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಬಂದರೆ ಸಿಗುತ್ತೆ. ಇದು ಸುತ್ತಲೂ ಬೆಟ್ಟ ಗುಡ್ಡ ಇದೆ, ಮತ್ತು ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ತೆಂಗಿನ ಮರ ಇದೆ. ಸೊ ಇದ್ರ ಮಧ್ಯ ಸ್ಟೇ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ ಆಫ್ ಶೇಪ್ಸಲ್ಲಿ ಸ್ಟೇಸ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೂ ಎಲ್ಲ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀವಿ. ಆ್ಯಂಡ್ ನೀವೇನಾದ್ರು ತುಂಬ ಅಡ್ವೆಂಚರಸ್ ಆಗಿದೆ, ಟ್ರೆಕ್ಕಿಂಗ್ ಇದೆ, ಕ್ಯಾಂಪಿಂಗ್ ಇದೆ, ಆ್ಯಂಡ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇಲ್ಲಿ ಡೇ ಔಟಿಂಗ್ ಕೂಡ ಇದೆ. ಡೇ ಔಟಿಂಗ್ 999 rupees ಇಂದ ಶುರು ಆಗುತ್ತೆ. ಆ್ಯಂಡ್ ನಮ್ಮ ಕೂಪನ್ ಕೋಡ್ ನೀವೇನಾದ್ರು ಯೂಸ್ ಮಾಡಿದ್ರೆ 850 ಸಿಗುತ್ತೆ. ಆ್ಯಂಡ್ ಇಷ್ಟು ಬರೀ ಡೇ ಔಟಿಂಗ್ಗೆ ಅಂತಲ್ಲ, ಸ್ಟೇ ಆಪ್ಷನ್ಗೂ ನಮ್ಮ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟೇ ಸಿಗುತ್ತೆ. ಸೊ ಈ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕೊಡ್ತೀವಿ. ಅಲ್ಲಿ ಸ್ಟೇ ಹೇಗಿದೆ, ಫುಡ್ ಹೇಗಿದೆ, ಪ್ರಾಪರ್ಟಿ ಹೇಗಿದೆ ಅಂತೆಲ್ಲ ತೋರಿಸ್ತೀವಿ. ಆ್ಯಂಡ್ ನಮ್ಮ ಕೂಪನ್ ಕೋಡ್ ಹೇಗೆ ಯೂಸ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತಲೂ ತಿಳಿಸ್ತೀವಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಬನ್ನಿ ಈಗ ಆ ಪ್ರಾಪರ್ಟಿಗೆ ಹೋಗೋಣ. ಇವಾಗ ತಾನೇ ನಾವು ಉಸಿರು ರಿಟ್ರೀಟ್ಗೆ ರೀಚ್ ಆದ್ವಿ. ಬರಬೇಕಾದ್ರೆ ಕನಕಪುರ ರೋಡ್ ಕಡೆಯಿಂದ ಬರಬೇಕು. ಸೋಮನಹಳ್ಳಿ ಅಂತ ಇದೆ, ಅಲ್ಲಿಂದ ಲೆಫ್ಟ್ ಬಂದರೆ ಸಿಗೋವಂಥ ಜಾಗ. ಜಸ್ಟ್ ಒಂದು 20 kilometers ಆಗುತ್ತೆ. ನೈಸ್ ರೋಡ್, ಕನಕಪುರ ನೈಸ್ ರೋಡ್ ಜಂಕ್ಷನಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 20 kilometers ಆಗುತ್ತೆ ಅಂದ್ಕೊತೀನಿ. ವಿದಿನ್ ಒಂದು 25 to 30 minutಸಲ್ಲಿ ಈಸಿಯಾಗಿ ರೀಚ್ ಆಗ್ಬೋದು. ನೀವೇನಾದ್ರು ಫ್ಯಾಮಿಲಿ ಜೊತೆ ಏನಾದ್ರು ಪ್ಲ್ಯಾನ್ ಮಾಡಿ ತುಂಬ ಹತ್ತಿರದಲ್ಲಿರಲಿ, ತುಂಬ ಡಿಸ್ಟೆನ್ಸ್ ಇದ್ದರೆ ಬೇಡ, ಇಲ್ಲ ವಯಸ್ಸಾಗಿರೋರಿದ್ದು ಹತ್ತಿರದಲ್ಲೇ ಏನಾದ್ರು ನೋಡಬೇಕು ಅಂತ ಇದ್ದರೆ ನೀವು ಉಸಿರು ರಿಟ್ರೀಟ್ನ ಖಂಡಿತ ಆಪ್ ಮಾಡ್ಬೋದು. ಸೊ ಬಂದಿದ್ದೀವಿ, ತುಂಬ ಹಶ್ವಾಗ್ತಾ ಇದೆ. ಬನ್ನಿ ಊಟ ಏನೇನು ಮಾಡಿದ್ದಾರೆ ನೋಡೋಣ. ಆಮೇಲೆ ಕಂಪ್ಲೀಟಾಗಿ ರೂಮ್ಸು ಮತ್ತು ಪ್ರಾಪರ್ಟಿ ಎಲ್ಲ ನೋಡ್ತಾ ಹೋಗೋಣ. ಸಮ್ಮರ್ ಆಲ್ರೆಡಿ ಶುರುವಾಗ್ತಾಯಿದೆ, ನೀವು ನೋಡ್ಬೋದು. ಮತ್ತು ತುಂಬಾ ಬಿಸಿಲಿದೆ. ಟೆಂಪ್ರೇಚರ್ ಮಾತ್ರ ತುಂಬ ಜಾಸ್ತಿನೇ ಆಗ್ತಾಯಿದೆ ಅಂತ ಹೇಳ್ಬೋದು. ಊಟ ಮುಗಿಸ್ಕೊಂಬಂದು ಇವಾಗ ನಮ್ದು ಇದೇ ರೂಮು ಅಲಾಟ್ ಆಗಿರೋದು. ಈ ರೂಮ್ ಒಳಗಡೆ ತೋರಿಸ್ತೀವಿ. ಆಮೇಲೆ ಊಟನೇ ಮಾಡ್ಕೊಂಬಂದ್ವಿ ಡೈರೆಕ್ಟಾಗಿ. ಸೊ ಊಟಕ್ಕೆ ಅಂಥೇಳಿ ವೆಜ್ ಸಲಾಡ್ ಇತ್ತು, ಆಮೇಲೆ ವೆಜ್ ಸ್ಟಾರ್ಟರ್ಸ್ಗೆ ಅಂತೇಳಿ ಗೋಬಿ ಇತ್ತು, ಆಮೇಲೆ ರೋಟಿ ಇತ್ತು, ಮತ್ತು 2 ಥರ ಕರಿ ಮಾಡಿದರು. ಒಂದು ಚೆನ್ನ ಕರಿ ಮತ್ತು ಒಂದು ವೆಜಿಟೇಬಲ್ ಕರಿ ಇತ್ತು. ಟೇಸ್ಟ್ ವೈಸ್ ನಮಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ 2-3 ನಾನ್ ವೆಜ್ ಐಟಮ್ ಸಹ ಇತ್ತು, ಮತ್ತು ಅನ್ನ ಸಾರು, ಪಾಪಡ್ ಇತ್ತು, ಅಂದರೆ ಹಪ್ಪಳ ಇತ್ತು, ಮತ್ತು ಅನ್ನ ಮೊಸರೆಲ್ಲ ಇತ್ತು. ಬಂದಿರೋರೆಲ್ಲ ಎಲ್ಲ ಮಾತಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು ಅಂತ. ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಕಾಮೆಂಟ್ ಬರ್ತಿತ್ತು ಫುಡ್ ಬಗ್ಗೆ ಜಾಸ್ತಿ ತೋರಿಸ್ಬೇಕು ನೀವು ಅಂತ. ನಾವು ಸಿನ್ಸಿಯರ್ ಎಫರ್ಟ್ ಆಗ್ತಾಯಿದ್ವಿ ಫುಡ್ ಬಗ್ಗೆ ತೋರ್ಸೋಕ್ಕೆ. ಬಟ್ ಫುಡ್ಡನ್ನೇ ಸ್ಟ್ರೆಸ್ ಮಾಡೋಕ್ಕಾಗಲ್ಲ. 8 to 10 ನಿಮಿಷ, ಯಾಕಂದರೆ ನಾವು ಕಂಪ್ಲೀಟಾಗಿ ಪ್ರಾಪರ್ಟಿ ಟೂರು ಮತ್ತು ಇದೆಲ್ಲ ತೋರಿಸ್ಬೇಕು, ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ. ಸೊ ಫುಡ್ಡಿಂದು ಅಷ್ಟೇ ನಮ್ಗೆ ಏನು ಅನ್ನಿಸ್ತು, ಮತ್ತು ನಮ್ಮ ಟೇಸ್ಟ್ ಹೆಂಗೆ ಅನಿಸ್ತು, ನಮ್ಮ ಟೇಸ್ಟ್ ಬಟ್ ಯಾವ ಥರ ರಿಯಾಕ್ಟ್ ಮಾಡೋದು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ವಿ. ಬನ್ನಿ ಇವಾಗ ಉಸಿರು ರಿಟ್ರೀಟಲ್ಲಿ ಟೋಟಲ್ ಆಗಿ 4 ಥರದ್ದು ಸ್ಟೇಸ್ ಬರುತ್ತೆ. ಒಂದು A-frame ಹಟ್ ಬರುತ್ತೆ, A-frame ಕ್ಯಾಬಿನು, ಮತ್ತು ಕ್ಯಾಂಪಿಂಗ್ ಕೂಡ ಇದೆ. ಇಲ್ಲಿ ಎಲಿವೇಟೆಡ್ ಕ್ಯಾಂಪಿಂಗ್ ಎಲ್ಲ ಇದೆ. ಮತ್ತು ಇದು ಡಿಲೆಕ್ಸ್ ಕಾಟೇಜ್ ಅಂತ. ಸೊ ಇವತ್ತು ನಾವು ಸ್ಟೇ ಆಗ್ತಿರೋದು ಈ ಡಿಲೆಕ್ಸ್ ಕಾಟೇಜಲ್ಲಿ. ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಈ ಡಿಲೆಕ್ಸ್ ಕಾಟೇಜಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಇಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಫುಲ್ಲು ಹಿಲ್ ವ್ಯೂ ಕಾಣಿಸುತ್ತೆ, ಮತ್ತು ಈ ಕಡೆನೇ ಆ್ಯಕ್ಟಿವಿಟಿ ಏರಿಯಾ ಕೂಡ ಇದೆ. ಸೊ ಚೆನ್ನಾಗಿರುತ್ತೆ ಹಿಲ್ ವ್ಯೂ ಇರೋದ್ರಿಂದ ನೋಡೋದಕ್ಕೆ. ಬನ್ನಿ ಒಳಗಡೆ ಹೋಗೋಣ ಈಗ. ಇದೇ ಡಿಲೆಕ್ಸ್ ಕಾಟೇಜ್. ರೂಮ್ ಡೀಸೆಂಟ್ ಆಗಿದೆ. ಇಲ್ಲೊಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಈ ಕಡೆ ಸೈಡ್ ಟೇಬಲ್ ಇದೆ, ಆ ಕಡೆ ಮಿರರ್ ಇದೆ, ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ಕಡೆ ಟೀಪಾ ಇದೆ, 2 ಚೇರ್ ಕೊಟ್ಟಿದ್ದಾರೆ, ಟಿವಿ ಇದೆ, ಆ್ಯಂಡ್ ಈ ಕಡೆ ಒಂದು ವಿಂಡೋ ಇದೆ. ಅದು ಫುಲ್ ಹಿಲ್ ವ್ಯೂ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಮಸ್ಕಿಟೋದು ಕೂಡ ಸಪ್ರೇಟ್ ಆಗಿದೆ. ತೆಕ್ಕೊಂಡು ಮಲಗಿದ್ರೆ ನೈಟ್ ಹೊತ್ತು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ಬಾತ್ರೂಮ್ ಇದೆ, ಬನ್ನಿ ತೋರಿಸ್ತೀನಿ ಬಾತ್ರೂಮ್ನ. ಇನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇರೋದೇ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವೆಲ್ ಮೇಂಟೈನ್ಡ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಡಿಸೆಂಟಾಗಿ. ಸೊ ಸ್ನ್ಯಾಕ್ಸ್ ಟೈಮ್ ಈಗ ಇಲ್ಲಿಗೆ ಡೈನಿಂಗ್ ಹಾಲಿಗೆ ಬಂದಿದ್ದೀವಿ. ಕಾಫಿ, ಟೀ ಇದೆ, ಮತ್ತು ಒಂದು ಆನಿಯನ್ ಪಕೋಡ ಮಾಡಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಒಂದು ರೌಂಡ್ ಓಡಾಡ್ಕೊಂಡು ಬಂದ್ವಿ. ಮತ್ತು ಆ್ಯಕ್ಟಿವಿಟೀಸ್ ಇದೆ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ. ಇವತ್ತೇನು ಆಡ್ತಾ ಇಲ್ಲ,
ನಾಳೆ ನೋಡೋಣ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಜಸ್ಟ್ ಸ್ನ್ಯಾಕ್ಸ್ ತಿಂದು ಒಂದು ರೌಂಡ್ ಇಲ್ಲೇ ವಾಕ್ ಮಾಡ್ತೀವಿ ಪ್ರಾಪರ್ಟಿ ಒಳಗಡೆ. ಸೊ ಈ ಉಸಿರು ರಿಟ್ರೀಟಲ್ಲಿ ಒನ್ ಆಫ್ ದಿ ಅಟ್ರಾಕ್ಷನ್ ಸ್ಟೇ ಅಂತಂದರೆ ಎ ಫ್ರೇಮ್ ಕ್ಯಾಬಿನ್ಸು. ಇದು ಪಕ್ಕನೇ ಎ ಫ್ರೇಮ್ ಹಟ್ಸ್ ಇದೆ. ಸೊ ಎ ಫ್ರೇಮ್ ಕ್ಯಾಬಿನ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಫೋರ್ ಶೇರಿಂಗ್ ಕ್ಯಾಬಿನ್ ಇರೋದು ಎ ಫ್ರೇಮಲ್ಲಿ. ಆ ಮೇಲ್ಗಡೆ 2 ಬೆಡ್ ಇದೆ, ಕೆಳಗಡೆ 2 ಬೆಡ್ ಇದೆ, 2 ಕ್ವೀನ್ ಸೈಜ್ ಕಾಟ್ಸ್ ಇರೋದು. ಮತ್ತು ಇದು ಮೇಲ್ಗಡೆ ಹೋಗೋದು ಮಕ್ಳಿಗೆ ತುಂಬಾ ಅಟ್ರಾಕ್ಟ್ ಅಂತ ಅನಿಸುತ್ತೆ. ಅಲ್ಲಿಂದನೂ ತುಂಬ ಚೆನ್ನಾಗಿ ಫಾರ್ಮ್ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಈ ಕಡೆನೂ ಅಷ್ಟೇ ದೊಡ್ಡ ವಿಂಡೋ ಇರೋದ್ರಿಂದ ಗ್ಲಾಸಿಂದು ಈ ಕಡೆನೂ ಫಾರ್ಮ್ ವ್ಯೂ ಕಾಣಿಸುತ್ತೆ. ಮುಂದೆನೂ ಅಷ್ಟೇ ಫುಲ್ ಮಾವಿನ ಮರ ಎಲ್ಲ ಇದೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಟೀ ಟೇಬಲ್ಲು ಮತ್ತು 2 ಚೇರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇದೆ ಈ ಎ ಫ್ರೇಮ್ಗೆ. ಸೊ ಅದು ಬಾತ್ರೂಮು ಅಷ್ಟೇ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ನೀವೇನಾದ್ರು ಈ ಎ ಫ್ರೇಮ್ ಕ್ಯಾಬಿನ್ಸ್ನ ಚೂಸ್ ಮಾಡ್ಕೊಳ್ತೀನಿ ಸ್ಟೇಗೆ ಅಂತಂದರೆ ಇದ್ರ ಪ್ರೈಸು 2250 ರೂಪೀಸ್ ಆಗುತ್ತೆ ಪರ್ ಪರ್ಸನ್, ಇನ್ಕ್ಲೂಡಿಂಗ್ 3 ಟೈಮ್ಸ್ ಫುಡ್ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ ಮತ್ತು ಎಲ್ಲ ಆ್ಯಕ್ಟಿವಿಟೀಸು ಇನ್ಕ್ಲೂಡ್ ಆಗಿರುತ್ತೆ ಇದಕ್ಕೆ. ಈಗ ನಾನು ನಿಂತಿರೋದು ಎ ಫ್ರೇಮ್ ಹಟ್ಸ್ ಮುಂದೆ. ಇಲ್ಲಿ ನೋಡ್ತಿರ್ಬೋದು 3 ಇದೆ ಇದು ಹಟ್ಸ್. ಈ ಥರದ್ದು ಒಂಥರ ಇದು ಎಲ್ಲರಿಗೂ ಒಂಥರ ಅಟ್ರಾಕ್ಟಿವ್ ಅಂತಲೇ ಅನಿಸುತ್ತೆ. ನಮಗೆ ತುಂಬ ಇಷ್ಟ ಆಯಿತು ಈ ಎ ಫ್ರೇಮ್ ಇರೋದು. ಇದು 2 ಆಕ್ಯುಪೆನ್ಸಿ ಇರುತ್ತೆ ಒಳಗಡೆ. ಆ್ಯಂಡ್ ಸ್ಮಾಲ್ ಆ್ಯಂಡ್ ಕೋಝಿ ಆಗಿದೆ. ಇದಕ್ಕೆ ಸಪ್ರೇಟಾಗಿ ಬಾತ್ರೂಮ್ಸ್ ಎಲ್ಲ ಆ ಕಡೆ ಬೇರೆ ಕಡೆ ಇರುತ್ತೆ. ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಒಳಗಡೆ ಕೊಟ್ಟಿರ್ತಾರೆ ನಿಮಗೆ. ಚೆನ್ನಾಗಿದೆ. ಆ್ಯಂಡ್ ಇದ್ದು ಪ್ರೈಸ್ ಬಂದು 2000 ರೂಪೀಸ್ ಆಗುತ್ತೆ ಪರ್ ಪರ್ಸನ್, ಇನ್ಕ್ಲೂಡಿಂಗ್ 3 ಟೈಮ್ಸ್ ಫುಡ್ ಇರುತ್ತೆ. ಆ್ಯಂಡ್ ಸ್ನ್ಯಾಕ್ಸ್ ಆ್ಯಕ್ಟಿವಿಟೀಸ್ ಏನೇನಿದೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಯ್, ಗುಡ್ ಮಾರ್ನಿಂಗ್. ಈಗ ಟೈಮು 8:30. ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿ ಬಂದಿದ್ದೀವಿ ಈ ಫಾರ್ಮಲ್ಲಿ. ಆಮೇಲೆ ಇವಾಗ ಒಂದು ಸುಂದರವಾದ ಒಂದು ಅಡಿಕೆ ತೋಟದಲ್ಲಿ ನಿಂತಿದ್ದೀವಿ. ಆಮೇಲೆ ಬೆಳಗ್ಗೆ ಮತ್ತು ನೈಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೈಟು ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು. ಮತ್ತು ಇಲ್ಲಿ ಪಕ್ಕದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಫಾರೆಸ್ಟ್ ಇದೆ. ಸಂಜೆ ಮತ್ತು ರಾತ್ರಿ ಹೊತ್ತು ಮಾತ್ರ ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಬ್ರೀಸ್ ಬರುತ್ತೆ. ಇವಾಗ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಈ ಥರ ಇದೆ ಅಂತ ಅಂದರೆ ಇನ್ನು ಒಳ್ಳೆ ಸೀಸನ್ ಅಂತ ಅಂದರೆ ವಿಂಟರೆಲ್ಲ ಇರ್ಬೋದು, ಇಲ್ಲ ಮಳೆಗಾಲದಲ್ಲಾಗಿರ್ಬೋದು, ಹೇಗಿದೆ ಅಂತ ಅಸ್ಯೂಮ್ ಮಾಡ್ಕೋಬೋದು. ಆಮೇಲೆ ಒಂದು ಗೈಡೆಡ್ ಟ್ರೆಕ್ ಸಹ ಇದೆ, ಕರ್ಕೊಂಡು ಹೋಗ್ತಾರೆ ಮೇಲ್ಗಡೆವರೆಗೂ. ನಾವೇನು ಹೋಗಲಿಲ್ಲ ಟ್ರೆಕ್ಕಿಂಗ್ಗೆ ಅಂತ, ಬಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿಂದಲೂ ಸಹ ನಿಮಗೆ ಒಂದು ಅಮೇಝಿಂಗ್ ಸನ್ರೈಸ್ ಅಂತೂ ತುಂಬ ಚೆನ್ನಾಗೇ ಕಾಣುತ್ತೆ. ಅಷ್ಟೇ ಅಲ್ಲ, ಈ ಪ್ರಾಪರ್ಟಿನಲ್ಲಿ ಒಂದು 8-10 ಥರ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ಸ್ಕೈ ಸೈಕ್ಲಿಂಗ್ ಇದೆ, ಆಮೇಲೆ ಜಿಪ್ಲೈನ್ ಸಹ ಇದೆ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಂದನ್ನು ಒಂದೊಂದೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಪೂರಿ, ಆಲೂ ಸಬ್ಜಿ, ವೆಜಿಟೇಬಲ್ ಪಲಾವ್ ಮಾಡಿದ್ದಾರೆ, ಮತ್ತು ಕಟ್ ಫ್ರೂಟ್ಸ್ ಇಟ್ಟಿದ್ದಾರೆ, ಮತ್ತು ಒಂದು ಬಾಯ್ಲ್ಡ್ ಎಗ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಟೇಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ನಿನ್ನೆದೆಲ್ಲ ಫುಡ್ ಈಗ ಟೇಸ್ಟ್ ಮಾಡಿದ್ದು. ಓವರಾಲ್ ಫುಡ್ ಚೆನ್ನಾಗಿದೆ, ಟೇಸ್ಟಿಯಾಗಿ ನಾವಿವಾಗ ಅಡ್ವೆಂಚರ್ಸ್ ಆ್ಯಕ್ಟಿವಿಟಿ ಸೆಕ್ಷನ್ಗೆ ಬಂದಿದ್ದೀವಿ. ಟೋಟಲಿ 12 ಥರ ಗೇಮ್ಸ್ ಇದೆ. ಸೊ ಒಂದು ಕಂಪ್ಲೀಟ್ ಒಂದು ಸರ್ಕಲ್ ಮಾಡಿ 2 ಸರ್ಕಲ್ ಮಾಡ್ಬೋದು. ಸುಮಾರು 1.5 ಗಂಟೆಯಿಂದ 2 ಗಂಟೆ ನಿಮಗೆ ಟೈಮ್ ಇನ್ವಾಲ್ವ್ ಮಾಡ್ಕೊಂಡು ಆಡ್ಬೋದು. ಸೊ ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಂದರೆ ನೀವು ಇಲ್ಲಿ ಆಡ್ಬೋದು. ಚಿಕ್ಕ ಮಕ್ಕಳಿಗಿಲ್ಲ, ಎಬೋವ್ 8 to 10 ಇಯರ್ಸ್ ಮೇಲ್ಗಡೆ ಅಂದರೆ ಒಂದು ಸರ್ಟನ್ ಹೈಟ್ ಇದೆ, ಆ ಹೈಟ್ ಮೇಲ್ಗಡೆ ಇದ್ದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ನ ಆಡ್ಬೋದು. ಸೊ ಟೋಟಲಿ 12 ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಒಂದು 10 ಫೀಟ್ ಎದುರು ಮೇಲ್ಗಡೆ ಅಂದರೆ ನೆಲದ ಮೇಲಿಂದ 10 ಫೀಟ್ ಮೇಲ್ಗಡೆ ಎಲಿವೇಟೆಡ್ ಕ್ಯಾಂಪಿಂಗ್ ಅಂತ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಬೇಕು ವಿತ್ ದಿ ಹಿಲ್ ವ್ಯೂ ಬೇಕು ಅಂತಂದರೆ ಟೆಂಟ್ನ ಇಲ್ಲೇ ಪಿಚಿನ್ ಮಾಡಿಕೊಡ್ತಾರೆ. ಇಲ್ಲ ಬೇಡ ನನಗೆ ಏನಾದ್ರು ಕ್ಲೋಸ್ ಟು ನೇಚರ್ ಬೇಕು ಅಂತಂದರೆ ಗ್ರೀನ್ ಗ್ರಾಸ್ ಮೇಲ್ಗಡೆ ಪಿಚಿನ್ ಮಾಡಿಕೊಡ್ತಾರೆ. ಸೊ ಇದಕ್ಕೆ ನೀವು ಪರ್ ಪರ್ಸನ್ನು 1450 ರೂಪೀಸ್ ಆಗುತ್ತೆ. ಇದು ಇನಾಗ್ರಲ್ ಆಫರ್ ಅಂತ ಅವ್ರು ಹೇಳ್ತಾ ಇದ್ರು, ಪ್ರಾಬ್ಲಿ ಜಾಸ್ತಿ ಆಗ್ಬೋದು. ಸೊ 1450ಗೆ ನಿಮಗೆ ಪರ್ ಪರ್ಸನ್ ಚಾರ್ಜ್ ಆಗುತ್ತೆ, ವಿತ್ ಇನ್ಕ್ಲೂಡಿಂಗ್ ಆಲ್ ಫುಡ್ಡು. ಲೈಕ್ 3 ಟೈಮ್ಸ್ ಫುಡ್ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಮತ್ತು ಇಲ್ಲಿ ಸಿಗೋವಂಥ ಎಲ್ಲ ಆ್ಯಕ್ಟಿವಿಟೀಸು ನಿಮ್ಗೆ ಸಿಗುತ್ತೆ. ಆ್ಯಸ್ ಎ ಇನಾಗ್ರಲ್ ಆಫರ್ ಅಂತ ಹೇಳ್ಬಿಟ್ಟು ಡೇ ಔಟ್ ಪ್ಯಾಕೇಜಸ್ಗೆ 850 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಲಂಚ್ ಮತ್ತು ಹೈ ಟೀ ಇರುತ್ತೆ, ಮತ್ತು ಆಲ್ ಅಮ್ಯುನಿಟೀಸ್ ಇರುತ್ತೆ, ಮತ್ತು ಇಲ್ಲಿರೋಂಥ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ನೆಲ್ಲ ನೀವು ಆಡ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ತುಂಬ ಆ್ಯಕ್ಟಿವಿಟೀಸ್ ಓರಿಯೆಂಟೆಡ್ ಇದೊಂದು ಸ್ಟೇ. ಇದು ಟ್ರೆಕ್ಕಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಆಮೇಲೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕೆಲವು ಗೇಮ್ಸ್ ಎಲ್ಲ ಇದೆ, ಮತ್ತು 12 ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಓವರಾಲ್ ಆಗಿ ಮತ್ತು ವಿತ್ ಒಳ್ಳೆ ವ್ಯೂ ಇದೆ. ಫಸ್ಟ್ ಆಫ್ ಆಲ್ ಅದೇ ಹೇಳಬೇಕು ಅಂತಂದರೆ, ಸೊ ನಮಗೇನೋ ತುಂಬ ಚೆನ್ನಾಗಿತ್ತು. ಫುಡ್ ವೈಸ್ ಆಗಿರಲಿ, ಫುಡ್ ಎಲ್ಲ ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡಿದರು. ಸೊ ನಮಗಂತೂ ಒಂದು ಸ್ಟೇ ಇಷ್ಟ ಆಯಿತು. ಪ್ರಾಬಲಿ ಇನ್ನೊಂದು ಸಲ ಯಾವಾಗಲಾರು
ಇಷ್ಟ ಆದಾಗ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವೇನಾದ್ರು ಒಂದು ಒಳ್ಳೆ ಬಜೆಟಲ್ಲಿ ನೋಡ್ತಾ ಇದ್ರೆ ಐ ಥಿಂಕ್ ದಿಸ್ ವುಡ್ ಬಿ ಯುವರ್ ಆಪ್ಷನ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ನಮ್ಮ ವೀಡಿಯೋಸ್ ಇನ್ನೂ ನಮ್ಮ ಚಾನಲ್ ತುಂಬ ವೀಡಿಯೋಸ್ ಇದೆ. ನೀವೇನಾದ್ರು ಪ್ಲ್ಯಾನ್ ಮಾಡಬೇಕು ಹೊರಗಡೆ ಅಂತಂದರೆ ನಿಮಗೆ ಖಂಡಿತ ಯೂಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. See you in the next video. Travel more.